ಹೌದು, ಅವ್ರು ನೋವಿರೋದಕ್ಕೆ ಹೇಳ್ತಾರೆ. ಅದು ಆಲ್ರೆಡಿ ಅವ್ರಿಗೆ ಸಾರಥಿ ಸಿನಿಮಾ ಟೈಮಲ್ಲೂ ಏಟ್ ಆಗಿತ್ತು. ರೀಸೆಂಟ್ ಆಗಿ ಅವ್ರಿಗೆ ಬೃಂದಾವನ ಸಿನಿಮಾ ಟೈಮಲ್ಲಿ ಕುದುರೆಯಿಂದ ಬಿದ್ದು ಏಟ್ ಆಗಿತ್ತು. ನಮಗೂ ಆಲ್ಮೋಸ್ಟ್ ಅಲ್ಲೂ ಒಂದು ಮನ್ಸಲ್ಲಿದೆ, ಅವು ಆ ಎಮ್ಮನಿಂದಾನೇ ಇಷ್ಟೆಲ್ಲ ಆಗಿದ್ದು. ಆಗಿತ್ತು, ಅವ್ರಿಗೆ ಇನ್ನೂ ಶಿಕ್ಷೆ ಆಗಬೇಕು ಅಂತ. ಬಟ್ ಏನು ಮಾಡೋಕ್ಕಲ್ಲ, ಸರ್ವೇ ಸಾಮಾನ್ಯ. ಅವಳು ತಪ್ಪು ಮಾಡಿದಾಳೆ, ಅವನು ತಪ್ಪು ಮಾಡಿದಾನೆ. ಲಾಯರ್ ಆಫೀಸು, DGP ಆಫೀಸ್ ಎಲ್ಲ ಅಲ್ದು ಪಾಪ ಕೊನೆಗೆ ಬೇಲ್ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಕಾನೂನು ಪ್ರಕ್ರಿಯೆ ಅದು ನಡೀತಾ ಇರ್ತದೆ. ಬಿಟ್ಟಿರೋದು ಜಾಮೀನು ಕೊಟ್ಟಿದ್ದು ಒಳ್ಳೇದಾಯ್ತು. ಇದಕ್ ಮೊದಲು ಮೆಡಿಕಲ್ ಬೇಲ್ ತಗೊಂಡಿದ್ರು. ಸೊ ಇವಾಗ ಬೇಲ್ ತಗೊಂಡ್ ಬಂದಿದ್ದಾರೆ ಈಚೆ. ಅಂದ್ರೆ ಸ್ವಲ್ಪ ಜನ ಏನ್ ಹೇಳೋದಂದ್ರೆ ಅವ್ರಿಗೆ ಯಾವ್ದೇ ತರದ ಏನು ಇಲ್ಲ, ಸರ್ಜರಿ ಮಾಡುವಂತದ್ದು ನೆಸೆಸಿಟಿ ಇಲ್ಲ, ಬಟ್ ಅವ್ರು ಪ್ಲಾನ್ ಮಾಡ್ಕೊಂಡು ಈಚೆ ಬಂದಿದ್ದಾರೆ, ಅಂದ್ರೆ ನಾಟಕ ಮಾಡ್ಕೊಂಡು ಈಚೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತೀರಾ? ಅವ್ರಿಗೂ ಪ್ಲಾನ್ ಮಾಡ್ಕೊಂಡು ಮೆಡಿಕಲ್ ಮೇಲೆ ಬಂದಿದ್ದಾರೆ, ಈಚೆ ಬಂದಿದ್ದಾರೆ ಅಂತಂದ್ರೆ ಅದನ್ನ ಪ್ಲಾನ್ ಮಾಡ್ಕೊಂಡು ಹುಷಾರಿಲ್ಲ ಅಂದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲೇ ಹುಷಾರಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಜಿಮ್ ವರ್ಕೌಟ್ ಮಾಡ್ತಿದ್ರಲ್ಲ, ವರ್ಕೌಟ್ ಮಾಡ್ಬೇಕಾದ್ರೆ ಎದೆ ಹಿಡ್ಕೊಂಡು ಬಿದ್ದೋಗ್ಬಿಡ್ಬೋದಾಗಿತ್ತಲ್ಲ. ಹಾರ್ಟ್ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ ಅಂತ ಯಾಕೆ ಕೊನೆ ದಿನದ ತನಕ ಹೋಗಿ ಇವಾಗ ತನಕ ಬೆನ್ನು ನೋವು, ಕಾಲು ನೋವು ಅಂತ ಹೇಳಿ. ಹೌದು, ಅವ್ರಿಗೆ ನೋವಿರೋದಕ್ಕೆ ಹೇಳ್ತಾರೆ. ಅದು ಆಲ್ರೆಡಿ ಅವ್ರಿಗೆ ಸಾರಥಿ ಸಿನಿಮಾ ಟೈಮಲ್ಲೂ ಏಟ್ ಆಗಿತ್ತು. ರೀಸೆಂಟ್ ಆಗಿ ಅವ್ರಿಗೆ ಬೃಂದಾವನ ಸಿನಿಮಾ ಟೈಮಲ್ಲಿ ಕುದುರೆಯಿಂದ ಬಿದ್ದು ಏಟ್ ಆಗಿತ್ತು. ಅದೆಲ್ಲ ಪೈನ್ ಒಂದೊಂದ್ಸತಿ ಕಾಣಿಸ್ಕೊಂಡಿದೆ. ಮನೇಲಿ ಇದ್ದಾಗ ಒಂಥರ ಬೆಡ್ ಎಲ್ಲ ಚೆನ್ನಾಗಿತ್ತು, ಇಲ್ಲಿ ಜೈಲ್ಗೆ ಹೋದಾಗ ಬೆಡ್ ಕರೆಕ್ಟ್ ಆಗಿರ್ಲಿಲ್ಲ. ಅದಿದ್ದಾಗ ಏನು ಇವಾಗ ನಮ್ಗೇನೆ ಮನ್ಷನ್ ಮೇಲೆ ಡೈಲಿ ಮಲ್ಕೊಳ್ಳೋರ್ಗೆ ಸಡನ್ ಆಗಿ ಒಂದು ವಾರ 15 ದಿನ ನೆಲದ ಮೇಲೆ ಮಲ್ಕೊಂಡು ನಮಗೆ ಬೆನ್ನು ಇಟ್ಕೊಳುತ್ತೆ, ಕಾಲು ಇಟ್ಕೊಳುತ್ತೆ. ಆ ರೀತಿ ಸರ್ವೇ ಸಾಮಾನ್ಯ ಆಗಿದೆ. ಆ ತರ ನಾಟಕ ಆಡ್ಕೊಂಡು ಬರ್ಬೇಕು ಅಂದ್ರೆ ಅವ್ರು ಇಷ್ಟು ವರ್ಷ ತನಕ ಇದು ಮಾಡಕ್ಕೆ ಹೋಗಲ್ಲ. ಈ ಜನ ಏನು ಅಂತಂದ್ರೆ ಮತ್ತೆ ಬೇರೆಯವ್ರು ಏನು ಅಂತಂದ್ರೆ ಅವ್ರಿಗೆ ಏನೇನ್ ಮಾಡಕ್ ಹೋಗ್ತಾರೆ ಅದೆಲ್ಲ ಪ್ಲಸ್ ಪಾಯಿಂಟೇ ಆಗ್ತಾ ಇದೆ. ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ, ಜನಕ್ಕೆ ತುಂಬಾನೇ ಅದು ಅರ್ಥ ಆಗ್ತಿಲ್ಲ. ಬಟ್ ಏನು ರೆಗ್ಯುಲರ್ ಆಗಿ ಯಾರೇ ಟಿವಿ ನೋಡ್ತಾರೆ, ಕರೆಕ್ಟ್ ಆಗಿರೋರು ಏನ್ ನೋಡ್ತಾ ಇದಾರೆ ಅವ್ರಿಗೆ ಗೊತ್ತಿದೆ ಏನಾಗಿದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಬಟ್ ಒಬ್ಬೊಬ್ರು ಈ ಟಿವಿ ಮೀಡಿಯಾದಲ್ಲಿ ಒಬ್ಬೊಬ್ರು ಎತ್ಕೊಡ್ತಾರೆ, ಹಿಂಗ್ ಮಾಡಿದ್ರಂತೆ, ಚಾನ್ಸೇ ಇಲ್ವಂತೆ, ಅವ್ನಿಗೆ ಸಿಗೋದೇ ಇಲ್ವಂತೆ. ಸೊ ಒಬ್ರು ನ್ಯೂಸ್ ಚಾನಲ್ ಅವ್ರು ಇದ್ರು ಪಾಪ, ಸುವರ್ಣ ನ್ಯೂಸ್ ಅವರು. ಇವಾಗ ಅವರು ಪಾಪ ಅದೆಷ್ಟು ಬೇಜಾರಾಗಿರ್ತಾರೋ ಏನೋ ಒಂದು ಗೊತ್ತಿಲ್ಲ. ಅದಕ್ಕೆ ಅವರು ಯಾಮಾರು ಹೋಗಿಬಿಟ್ಟಿರ ಇಂಟರ್ವ್ಯೂ ಅಂತಲ್ಲ, ಇನ್ನೇನು ಮುಗೀತು ಎಲ್ಲ ಕೆಲಸ. ಇನ್ನೇನು ಅಕ್ಟೋಬರ್ ಅಷ್ಟೊಳಗಡೆ ಡೆವಿಲ್ ಬರುತ್ತೆ, ಆವಾಗ ಯಾಮಾರಿ ಹೋಗಿಬಿಟ್ಟಿರ. ಸರ್ ಹೆಂಗಿದೆ ಹಂಗೆ ಅಂತ ಸುವರ್ಣ ನ್ಯೂಸ್ ಅವರು ಅವರೆಲ್ಲ ಹೋಗಕ್ ಹೋಗ್ಬೇಡಿ, ಅಭಿಮಾನಿಗಳ ಹತ್ರ ಸ್ವಲ್ಪ ದಿನ ಕೂಲ್ ಆಗಿರಿ, ಆಮೇಲೆ ಮತ್ತೆ ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ದರ್ಶನ್ ಅವ್ರ ಜೊತೆಗೆ ಇನ್ನೂ 6 ಜನಕ್ಕೆ ಬೇಲ್ ಆಯ್ತು. ಪವಿತ್ರ ಗೌಡ ಕೂಡ ಆಗಿದೆ 7 ಜನಕ್ಕೆ ಬೇಲ್ ಆಯ್ತು. ಅದ್ರಲ್ಲಿ ಪವಿತ್ರ ಕೂಡ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರು A1 ಅಲ್ವಾ ಮೇಡಮ್, A1 ಆಗ್ಲೇಬೇಕು. A1 ಆಗಿಲ್ಲ ಅಂದ್ರೆ A2, A3, A4 ಎಲ್ಲ ಆಗೋದೇ ಇಲ್ಲ. A1 ಆಗಿದೆ ಅಂದ್ರೆ ಎಷ್ಟೊಂದ್ ಜನ ಅದು ನೆಗೆಟಿವ್ ಇದೆ, ಅವ್ರಿಗೆ ಆಗ್ಬಾರ್ದಾಗಿತ್ತು ಅಂತ. ನಮಗೂ ಆಲ್ಮೋಸ್ಟ್ ಅಲ್ಲೂ ಒಂದು ಮನ್ಸಲ್ಲಿದೆ, ಆ ಎಮ್ಮನಿಂದಾನೇ ಇಷ್ಟೆಲ್ಲ ಆಗಿದ್ದು. ಆಗ್ಬಾರ್ದಾಗಿತ್ತು, ಅವ್ರಿಗೆ ಇನ್ನೂ ಶಿಕ್ಷೆ ಆಗ್ಬೇಕು ಅಂತ. ಬಟ್ ಏನು ಮಾಡೋಕ್ಕಲ್ಲ, ಸರ್ವೇ ಸಾಮಾನ್ಯ. ಅವಳು ತಪ್ಪು ಮಾಡಿದಾಳೆ, ಅವನು ತಪ್ಪು ಮಾಡಿದಾನೆ. ಇವರು ಹೋಗಿ ನಮ್ಮ ಬಾಸ್ಗೆ ಹೇಳಕ್ಕಿಂತ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಸೈಬರ್ ಕ್ರೈಮ್ಗೆ ಹೋಗಿ ಕಟ್ಟಿ ಬೇರೆ ತರ ಮಾಡಿದ್ರೆ ಇಷ್ಟೊಗಾಗಲೇ ಅವ್ರಿಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗ ನಮ್ಮ ಬಾಸ್ನ ಕರ್ಕೊಂಡೋಗಿ ಜೈಲಲ್ಲಿ ಇಡಿಸಿ 7 ತಿಂಗಳು 3 ದಿನ ಇಡಿಸಿ ಅವ್ರಿಗೆ ನರಕ ತರ ಮಾಡಿ ಅಷ್ಟು ಚೆನ್ನಾಗಿದ್ದಿದ್ದ ಮನುಷ್ಯನ ಇಷ್ಟು ಹಿಂಸೆ ಕೊಟ್ಟಿದ್ದು ಸರಿ ಅಲ್ಲ. ಪವಿತ್ರ ಗೌಡ ಅವರು ಇನ್ನು ಅವ್ರ ಫ್ರೆಂಡ್ಶಿಪ್ನ ಎಲ್ಲ ಅವ್ರು ಕಟ್ ಮಾಡಿ ಆರಾಮಾಗಿ ಪಾಪ ವಿಜಯಲಕ್ಷ್ಮಿ ಅವರು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೇಕು. ಕಷ್ಟ ಸುಖ ಪಾಪ ರಾತ್ರಿ ಹಗಲು ಓಡಾಡಿ ಕೊನೆಗೆ ಲಾಯರ್ ಆಫೀಸು, DGP ಆಫೀಸ್ ಎಲ್ಲ ಅಲ್ದು ಪಾಪ ಕೊನೆಗೆ ಬೇಲ್ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಇನ್ನು ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಬಾಸ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾವು ಅಭಿಮಾನಿಗಳು ಆರಾಮಾಗಿದ್ದೇ ಇರ್ತೀವಿ. ಸರ್, ದರ್ಶನ್ ಅವ್ರಿಗೆ ಬೇಲ್ ಆಗಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಕಾನೂನು ಪ್ರಕಾರ ಆಗಿದೆ, ಏನ್ ಹೇಳಿ, ಒಳ್ಳೇದೇ ಆಯ್ತು ಅನ್ಸುತ್ತೆ. ಪಾಪ ತಪ್ಪು ಮಾಡಿದಾರೋ ಇಲ್ವೋ, ಇಷ್ಟು ದಿವಸ ಅನುಭವಿಸಿದ್ದ 6 ತಿಂಗಳ ಮೇಲೆ ಅನುಭವಿಸಿದಕ್ಕೆ ರಿಲೀಸ್ ಆದ್ರೆ ಒಳ್ಳೇದಾಯ್ತು. ಕಾನೂನು ಪ್ರಕ್ರಿಯೆ ಅದು ನಡೀತಾ ಇರ್ತದೆ. ಬಿಟ್ಟಿರೋದು ಜಾಮೀನು ಕೊಟ್ಟಿದ್ದು ಒಳ್ಳೇದಾಯ್ತು. ಇವಾಗ ಏನು ಮೆಡಿಕಲ್ ಬೇಲ್ ಮೇಲೆ ಈಚೆ ಬಂದಿದ್ರಲ್ವಾ? ಸೊ ಅವ್ರಿಗೆ ಯಾವ್ದೇ ತರ ನೋವಿರ್ಲಿಲ್ಲ, ಬಟ್ ನಾಟಕ ಮಾಡ್ಕೊಂಡು ಈಚೆ ಬಂದಿದ್ರು ಅಂತ ಹೇಳ್ತಿದಾರೆ. ಸೊ ಏನ್ ಹೇಳ್ತಿದ್ರು? ಇಲ್ಲ, ಬೆನ್ನೋವು ಅದು ನಾಟಕ ಆದ್ರೂ ಅವ್ರಿಗೆ ಆಗಿರೋ ಆಘಾತದ ನೋವು ಇರ್ತದಲ್ಲ, ಆ ನೋವೇ ಇರುತ್ತೆ. ಅದಿರಲ್ಲ ಅನ್ನಕ್ಕಾಗತ್ತ? ಎಂತ ಸೂಪರ್ ಸ್ಟಾರ್ ಹೋಗ್ಬಿಟ್ಟು ಜೈಲಲ್ಲಿ ಕೂತ್ಕೊಂಡ್ರೆ ಅದು ಬೆನ್ನೋವು ನಾಟಕ ಅದೆಲ್ಲ ಅರ್ಥನೇ ಇಲ್ಲ. ಆ ನೋವೇ ಸಾಕು. ಯಾವ್ದು ಅವನು ಅನುಭವಿಸಿದ ನೋವೇನೆ ದೊಡ್ಡದು. ಆತರ ಏನ್ ಹೇಳ್ತೀರಾ? ಅಂದ್ರೆ ಇವಾಗ ಒಟ್ಟು 7 ಜನಕ್ಕೆ ಆಗಿದೆ ಅವ್ರ ಜೊತೆ. ಸೊ ಪವಿತ್ರ ಗೌಡ ಕೂಡ ಒಬ್ರು ಅದ್ರಲ್ಲಿ. ಸೊ ಏನ್ ಹೇಳ್ತೀರಾ? ಏನ್ ಹೇಳೋದು, ಕಾನೂನು ಪ್ರಕ್ರಿಯೆ. ಪವಿತ್ರ ಗೌಡರ ಬಗ್ಗೆ ನಮ್ಗೆ ವೈಯಕ್ತಿಕವಾಗಿ ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ಕಾನೂನು ಅಷ್ಟೇ ನಡೀತದೆ. ವಿ ಪ್ಲಸ್ ಕರ್ನಾಟಕ.